ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಭಾಳಷ್ಟು ಜನಕ್ಕೆ ಪಿ ಎಫ್ ಅಕೌಂಟ್ ಇರುತ್ತೆ. ಈಗ ಒಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವೊಬ್ಬರು ಬೇರೆ ಬೇರೆ ಕಂಪ್ನಿಯಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. 2 ಇಯರ್ಸ್ ಇಲ್ಲ 1 ಇಯರ್ ಒಂದ್ಸರಿ. ಈಗ ನಿಮ್ಮ ಒಂದು ಮೆಂಬರ್ ಐ ಡಿ ಏನಿರುತ್ತಲ್ಲ, ಬೇರೆ 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 ಕ್ರಿಯೇಟ್ ಆಗ್ತಿರುತ್ತೆ. ಕಂಪ್ನಿ ಟು ಕಂಪ್ನಿ. ನಿಮ್ಮ ಪಿ ಎಫ್ ಅಕೌಂಟ್ ನಂಬರ್ ಏನಿರುತ್ತಲ್ಲ ಅದು ಒಂದೇ ಇರುತ್ತೆ, ಬಟ್ ಮೆಂಬರ್ ಐ ಡಿ ಬೇರೆ 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 ಇರುತ್ತೆ. ಈಗ ನೀವೇನಾದರೂ ಪಿ ಎಫ್ ವಿಡ್ರಾ ಮಾಡ್ಬೇಕಂತಂದರೆ ನೀವು ಪಿ ಎಫ್ ಅಕೌಂಟಲ್ಲಿ ಹೋಗ್ತೀರಾ, ಮೆಂಬರ್ ಐ ಡಿನ ಟೈಪ್ ಮಾಡಿಕೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಏನಾಗುತ್ತೆ ಅಂತಂದರೆ, ನೀವೇನಾದರೂ ವಿಡ್ರಾ ಮಾಡ್ಬೇಕಂತಂದರೆ ಅಲ್ಲಿ ನೀವು ನೋಡ್ಬೋದು ಆಪ್ಷನ್ ಏನಿರುತ್ತಲ್ಲ, ಮಲ್ಟಿಪಲ್ ಕಂಪನೀಸ್ ಬರುತ್ತೆ, ಯಾವ ಕಂಪನಿಯಿಂದ ನೀವು ವಿಡ್ರಾ ಮಾಡ್ಬೇಕಂತ. ಬಟ್ ನಿಮಗೆ ಬೇರೆ ಬೇರೆ ಕಂಪ್ನಿಯಲ್ಲೆಲ್ಲ ಮಾಡಿರ್ತೀರಲ್ಲ, ಅಟ್ ಎ ಟೈಮ್ ಒಂದೇ ಸರಿ ವಿಡ್ರಾ ಮಾಡ್ಬೇಕಂತಂದರೆ ಬರಲ್ಲ. ಹಂಗಾಗಿನೇ ನೀವೇನು ಮಾಡ್ಬೇಕಂತಂದರೆ, ನಿಮ್ಮ ಒಂದು ಪ್ರೀವಿಯಸ್ ಕಂಪನಿದು ಪಿ ಎಫ್ ಅಮೌಂಟ್ ಏನಿರುತ್ತಲ್ಲ ಅದು ಈಗ ಪ್ರೆಸೆಂಟ್ ಮಾಡುವಂಥ ಒಂದು ಕಂಪನಿ ಪಿ ಎಫ್ ಒಳಗಡೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಅಟ್ ಎ ಟೈಮ್ ಒಂದೇ ಸರಿ ನೀವು ವಿಡ್ರಾ ಮಾಡ್ಕೋಬೋದು ಆ ಅಮೌಂಟನ್ನು. ಈ ಥರ ನೀವು ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಿಮ್ಮ ಒಂದು ಫೋನ್ ಆಗಿರ್ಬೋದು, ಇಲ್ಲ ನೀವು ಸಿಸ್ಟಮ್ ಏನಾದರೂ ಯೂಸ್ ಮಾಡ್ತಿದ್ರೆ, ಕಂಪ್ಯೂಟರ್ ಇಲ್ಲ ಲ್ಯಾಪ್ ಏನಾದರೂ ಯೂಸ್ ಮಾಡ್ತಿದ್ರೆ, ನಿಮ್ಮ ಒಂದು ಕ್ರೋಮಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ. ಓಕೆನಾ? ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಮೆಂಬರ್ ಹೋಮ್ EPF ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಮೇಲುಗಡೆ ನೋಡ್ಬೋದು ನೀವು ಸರ್ವಿಸಸ್ ಅಂತ ಇದೆ. ಓಕೆನಾ? ಸರ್ವಿಸ್ ಅಂತ ಏನಿದೆ ಅಲ್ಲ, ಆ ಸರ್ವಿಸ್ ಕೆಳಗಡೆ ಬಂದರೆ ಸೆಕೆಂಡ್ ಆಪ್ಷನ್ ಫಾರ್ ಎಂಪ್ಲಾಯೀಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಈ ಥರ ಮತ್ತೆ ಒಂದು ಹೋಮ್ ಪೇಜ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡಿದರೆ ಸರ್ವಿಸಸ್ ಅಂತ ಏನಿದೆ ಅಲ್ಲ, ಕೆಳಗಡೆ ಮೆಂಬರ್ UAN ಅಂತ ಏನಿದೆ ಅಲ್ಲ, ಎರಡನೇ ಆಪ್ಷನ್ನು, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜಿಗೆ ಹೋಗುತ್ತೆ. ಆ ಒಂದು ಪೇಜಲ್ಲಿ ನೀನು ರೈಟ್ ಸೈಡಿಗೆ ಸ್ವಲ್ಪ ಅಬ್ಸರ್ವ್ ಮಾಡಿದರೆ UAN ಪಾಸ್ವರ್ಡ್ ಅಂತ ಇದೆ. ಓಕೆನಾ? ನೀವು ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಜನ ಕ್ರಿಯೇಟ್ ಮಾಡಿರ್ತಾರೆ, ನಿಮ್ಮ UAN ಕ್ರಿಯೇಟ್ ಮಾಡಿರ್ತಾರೆ, ನಿಮ್ಮ ಒಂದು ಪಾಸ್ವರ್ಡ್ ಗೊತ್ತಿರುತ್ತೆ, ಲಾಗಿನ್ ಮಾಡ್ಕೋಬೋದು. ನಿಮಗೇನಾದರೂ UAN ಇನ್ನೂ ಆ್ಯಕ್ಟಿವ್ ಮಾಡಿಲ್ಲ ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸ್ಕ್ರೀನ್ ಹ್ಯಾಂಡಲ್ಲಿ ಬರುತ್ತೆ. ಇಲ್ಲಾಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ನಿಮಗೊಂದು OTP ಬರುತ್ತೆ, ಸಬ್ಮಿಟ್ ಮಾಡಿಕೊಂಡು ನೆಕ್ಸ್ಟು ಪ್ರೊಸೀಡ್ ಆದರೆ ಈ ಥರ ಒಂದು ಹೋಮ್ ಪೇಜ್ ಸಿಗುತ್ತೆ. ಓಕೆನಾ? ನೀವು EPF ಪೋರ್ಟಲಲ್ಲಿ ಲಾಗಿನ್ ಆಗಿರ್ತೀರ. ಇದು ಈ ಥರ ಕಾಣುತ್ತೆ. ನೀವು ಫೋನಲ್ಲಿ ಏನಾದರೂ ಯೂಸ್ ಮಾಡ್ತಿದ್ರೆ ಈ ಥರ ಕಾಣುತ್ತೆ. ಸಿಸ್ಟಮಲ್ಲಿ ಇಲ್ಲ ಲ್ಯಾಪಲ್ಲಿ ಏನಾದರೂ ಯೂಸ್ ಮಾಡ್ತಿದ್ರೆ ಮೇಲುಗಡೆ ಇಲ್ಲಿ ಲೆಫ್ಟ್ ಸೈಡಿಗೆ ನೀವು ನೋಡ್ತಿದ್ರಲ್ಲ 3 ಲೈನ್ಸ್ ಕಾಣ್ತಿದ್ದಲ್ಲ, ಅದ್ರ ಪಕ್ಕದಲ್ಲಿ ಹೋಮು, ವ್ಯೂ, ಮ್ಯಾನೇಜು, ಅಕೌಂಟು, ಆನ್ಲೈನ್ ಅಂತ ತೋರಿಸ್ತಾ ಇರುತ್ತೆ. ಓಕೆನಾ? ನೀವೇನಾದರೂ ಸಿಸ್ಟಮಲ್ಲಿ ಓಪನ್ ಮಾಡಿದರೆ, ಫೋನಲ್ಲಿ ತೋರಿಸಿದ್ರೆ ಈ ಥರ ಬ್ಲ್ಯಾಂಕ್ ಆಗಿ ತೋರಿಸುತ್ತೆ. ಆ 3 ಲೈನ್ಸ್ ಏನಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಅಂದರೆ ಫೋನಲ್ಲಿ ಯಾರ್ಯಾರು ಯೂಸ್ ಮಾಡ್ತಿದ್ರಲ್ಲ ಅವ್ರಿಗೆ, ಅದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆ. ಓಕೆನಾ? ಲಾಸ್ಟ್ ಆಪ್ಷನ್, ಆ ಒಂದು ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು 4 ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಎರಡನೇ ಆಪ್ಷನ್, ಸೆಕೆಂಡ್ ಆಪ್ಷನ್, 1 ಮೆಂಬರ್ 1 EPF ಅಕೌಂಟು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅಂತ ಇದೆ. ಆ ಒಂದು ಆಪ್ಷನ್ ಇದೆ. ಓಕೆನಾ? ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಒಂದು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದರೆ ಸ್ಟೆಪ್ 1 ಅಂತ ಇದೆ, ಸೆಲೆಕ್ಟ್ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಅಕೌಂಟ್ಸ್ ವಿಚ್ ಆರ್ ಟು ಬಿ ಟ್ರಾನ್ಸ್ಫರ್ಡ್ ಅಂತ ಇದೆ. ಓಕೆನಾ? ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಸೆಲೆಕ್ಟ್ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಅಕೌಂಟ್ಸ್ ಅಂತ ಇದೆ. ಅಂದರೆ ನೀವು ಏನು ಮಾಡ್ಬೇಕಂತಂದರೆ, ನಿಮ್ಮ ಒಂದು ಪ್ರೀವಿಯಸ್ ಕಂಪನಿದು EPF ಅಕೌಂಟ್ದು ಮೆಂಬರ್ ಐ ಡಿ ಏನಿರುತ್ತಲ್ಲ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನಿದೆಲ್ಲ ಅದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ಪ್ರೀವಿಯಸ್ ಕಂಪನಿದು ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆನಾ? ನಿಮ್ಮ ಒಂದು ಮೆಂಬರ್ ಐ ಡಿ ಆಗಿರ್ಬೋದು, ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನು ನೀವು ನೆಕ್ಸ್ಟ್ OTP ಬರುತ್ತೆ, ಅದನ್ನು ನೀವು ರಿಸೀವ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ರಿಕ್ವೆಸ್ಟು EPF ಪೋರ್ಟಲಲ್ಲಿ ಸಬ್ಮಿಟ್ ಆಗುತ್ತೆ. ಓಕೆನಾ? ಈ ಒಂದು ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಬ್ಯಾಕ್ ಎಂಡಲ್ಲಿ ನಿಮ್ಮ ಒಂದು EPF ಅಕೌಂಟು ಎಲ್ಲಿ ನೀವು ಬ್ರಾಂಚ್ ಇರುತ್ತಲ್ಲ, ನಿಮ್ಮ ಒಂದು ಬ್ರಾಂಚ್ ಎಲ್ಲಿ ಕ್ರಿಯೇಟ್ ಆಗಿರುತ್ತಲ್ಲ ನಿಮ್ಮ ಅಕೌಂಟು, ಅಲ್ಲಿ ಅವರು ಬ್ಯಾಕ್ ಎಂಡಲ್ಲಿ ಚೆಕ್ ಮಾಡಿ ಅವರು ನೆಕ್ಸ್ಟ್ ಪ್ರೊಸೀಡ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿದ ಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಾಂತಂದರೆ ನೀವು 4 ಡೇಸ್ ಇಲ್ಲ 5 ಡೇಸಿಗೆ ಒಂದು ಸರಿ ಇಲ್ಲ ವೀಕ್ಲಿ 1 ಟೈಮು ಫಸ್ಟ್ ಆಪ್ಷನ್ ಏನು ಬಂದ್ರಲ್ಲ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ನೀವೇನು ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಅದು ಒಂದು ಸ್ಟೇಟಸ್ ತೋರಿಸುತ್ತೆ ಕೆಳಗಡೆ. ನೀವು ನೋಡ್ಬೋದು ನಿಮ್ಮದು ಏನು ರಿಜೆಕ್ಟ್ ಆಗಿದೆನಾ ಇಲ್ಲ ಅಪ್ರೂವ್ಡ್ ಆಗಿದೆನಾ ಅಂತ. ಅದನ್ನು ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಇಲ್ಲಾಂತಂದರೆ ನಿಮಗೆ ಮೆಸೇಜೂ ಬರುತ್ತೆ ಅಪ್ರೂವ್ಡ್ ಆದಮೇಲೆ. ಅವಾಗ ನೀವು ಏನಾದರೂ ನಿಮ್ಮ ಒಂದು PF ಪಾಸ್ಬುಕ್ಕಲ್ಲಿ ಹೋಗಿ ನೀವೇನಾದರೂ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಇರೋ ಕಂಪನಿ ಏನಿರುತ್ತಲ್ಲ PF ಬ್ಯಾಲೆನ್ಸು, ಅದಕ್ಕೆ ಪ್ರೀವಿಯಸ್
ಕಂಪನಿದು ಏನಾದರೂ ಟ್ರಾನ್ಸ್ಫರ್ ಆದರೆ ಅದು ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಆ ನೋಟಿಫಿಕೇಷನ್ನು ಬರುತ್ತೆ. ಅಲ್ಲಿ ಆಮೇಲೆ ನೀವು ಪಾಸ್ಬುಕ್ ಏನಿರುತ್ತಲ್ಲ ಆ ಒಂದು ಪಾಸ್ಬುಕ್ ಇದರಲ್ಲಿ ಅಲ್ಲಿ ಎಂಟ್ರಿ ಆಗುತ್ತೆ, ಪ್ರೀವಿಯಸ್ ಆಗಿ ಏನು ಟ್ರಾನ್ಸ್ಫರ್ ಆಗಿರುತ್ತಲ್ಲ ಆ ಒಂದು ಅಕೌಂಟ್ ರಿಲೇಟೆಡ್ ಅಲ್ಲಿ ನಿಮಗೆ ಎಂಟ್ರಿ ಆಗಿರುತ್ತೆ, ಅದನ್ನು ನೀವು ನೋಡ್ಬೋದು. ಇಷ್ಟೇ, ಇದು ಒಂದು ಸಿಂಪಲ್ ವರ್ಕು. ನೀವು ಪದೇ ಈಗ ಬೇರೆ ಬೇರೆ ಕಂಪ್ನಿದೆಲ್ಲ ಚೇಂಜ್ ಮಾಡ್ಕೊತ ವಿಡ್ರಾ ಮಾಡ್ಕೊಳ್ಳೋ ಬದಲು ಅಟ್ ಎ ಟೈಮ್ ಇದನ್ನು ಒಂದು ಸರಿ ಪ್ರಾಸೆಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಒಂದೇ ಸರಿ ನೀವು ವಿಡ್ರಾ ಮಾಡ್ಕೋಬೋದು. ನಿಮಗೆ ನೀಡಿದ್ದಾಗ ಒಂದು ಬಲ್ಕ್ ಅಮೌಂಟ್ ನೀವು ವಿಡ್ರಾ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. PF ರಿಲೇಟೆಡ್ ವೀಡಿಯೋಸ್ ಇನ್ನೂ ಮಾಡಿದ್ದೀನಿ, ಅದು ಇನ್ನೂ ನೀವು ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂತಂದರೆ ವಿಡಿಯೋ ಎಂಡಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.